ಬೇಸಿಗೆಗೆ ಸಿಟಿ ಜನ ಬಳಲಿ ಬೆಂದು ಬೆಂಡಾಗಿದ್ದಾರೆ. ಬಿರುಬಿಸಿಲು ಸಿಟಿ ಜನರ ಆರೋಗ್ಯವನ್ನ ಕೆಡಿಸಿದೆ. ಕಿಡ್ನಿ ಸ್ಟೋನ್ ಪ್ರಕರಣಗಳು ಹೆಚ್ಚಳಗೊಂಡಿದ್ದು ಪುಟ್ಟ ಮಕ್ಕಳಿಗೂ ಕೂಡ ಈಗ ಕಿಡ್ನಿ ಸ್ಟೋನ್ ಕಾಣಿಸಿಕೊಳ್ಳುವ ಆತಂಕ ಎದುರಾಗಿದೆ. ಹಾಗಾದ್ರೆ ಈ ಬಗ್ಗೆ ವೈದ್ಯರು ಹೇಳೋದಾದ್ರೆ ಏನು, ಬನ್ನಿ ನೋಡೋಣ. ಬೇಸಿಗೆಗೆ ಕಿಡ್ನಿ ಸ್ಟೋನ್ ಸಮಸ್ಯೆ. ಚಿಕ್ಕ ಮಕ್ಕಳಿಗೂ ಕಿಡ್ನಿ ಸ್ಟೋನ್. ಸಿಕ್ಕಾಪಟ್ಟೆ ಬಿಸಿಲು, ನೀರು ಕುಡಿದ್ರೂ ಬಾಯಾರಿಕೆ. ಅಯ್ಯೋ ಸಾಕಪ್ಪ ಸಾಕು ಎನ್ನುವಷ್ಟು ಬಿಸಿಲಿನ ಮಧ್ಯೆ ಕೈ ಕೊಡ್ತಿರೋ ಸಿಟಿ ಜನರ ಆರೋಗ್ಯ. ಬಿಸಿಲಿನ ಪರಿಣಾಮ ನಗರದಲ್ಲಿ ಕಿಡ್ನಿ ಸ್ಟೋನ್ ಪ್ರಕರಣಗಳು ಹೆಚ್ಚಳಗೊಂಡಿವೆ. ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗಿ ಕಿಡ್ನಿ ಸ್ಟೋನ್ ಪ್ರಕರಣಗಳು ದುಪ್ಪಟ್ಟಾಗಿವೆ. ಹಿಂದೆ ವಾರದಲ್ಲಿ 5 ರಿಂದ 6 ಕೇಸ್ ನೋಡ್ತಿದ್ದ ವೈದ್ಯರು ಈಗ 10ಕ್ಕೂ ಅಧಿಕ ಪ್ರಕರಣಗಳನ್ನ ನೋಡುತ್ತಿದ್ದಾರೆ. ಕ್ಲಿನಿಕಲ್ ಹೇಗೆ ಅಂತ ನಾವು ಯೋಚನೆ ಮಾಡಲಿಲ್ಲಂಗೆ ಸರಿಯಾದ ಪರೀಕ್ಷೆ ಮಾಡಿ ಕಂಡು ಹಿಡ್ಕೊಂಡು ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ತಗೋಬೇಕಾಗ್ತದೆ. ನೀರು ಎಷ್ಟು ಕುಡಿತೀವೋ ಅದಕ್ಕೆ 2 ಪಟ್ಟಷ್ಟು ನೀರು ಸಂಜೆ 5 ರಿಂದ ಮಲಗೋದ್ರೊಳಗೆ ಮಕ್ಕಳಿಗೆ ಕೊಡಬೇಕಾಗ್ತದೆ. ಉಪ್ಪಿನಂಶವನ್ನು ಕಮ್ಮಿ ಮಾಡೋದು, ಈ ಜಂಕ್ ಫುಡ್ ಅಂತ ಏನ್ ಹೇಳ್ತಾರಲ್ಲ ಎಲ್ಲದನ್ನು ಕಮ್ಮಿ ಮಾಡೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನೆಲ್ಲ ಕಮ್ಮಿ ಮಾಡೋದು. ಇಲ್ಲಿ ತನಕ ದೊಡ್ಡವರಲ್ಲಿ ಕಾಣಿಸಿಕೊಳ್ತಿದ್ದ ಕಿಡ್ನಿ ಸ್ಟೋನ್ ಪ್ರಕರಣಗಳು ಇದೀಗ ಮಕ್ಕಳಲ್ಲೂ ಕಾಣಿಸಿಕೊಳ್ತಾ ಇವೆ. ಹೊಟ್ಟೆ ನೋವು, ವಾಂತಿ ಅಂತ ಆಸ್ಪತ್ರೆಗೆ ಬರುವ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ ಕಾಣಿಸಿಕೊಳ್ತಾ ಇದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಮಕ್ಕಳಲ್ಲೂ ಕಿಡ್ನಿ ಸ್ಟೋನ್ ಪತ್ತೆ ಆಗ್ತಿದೆ. 5 ಮಿಲಿಮೀಟರ್ಗಿನ್ನ ಕಡಿಮೆ ಇರೋ ಕಲ್ಲಾದ್ರೆ ಅದ್ರ ಪಾಡಿಗೆ ಅವು ಸ್ವಲ್ಪ ನೀರೆಲ್ಲ ಜಾಸ್ತಿ ತಗೊಂಡ್ರೆ ಅದ್ರ ಪಾಡಿಗೆ ಅದು ನೋವಿಲ್ದೇನೆ ಪಾಸ್ ಆಗ್ಬೋದು. ಏನಾದ್ರು ದೊಡ್ಡ ಕಲ್ಲಿದ್ರೆ ಅದಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಂದ್ರೆ ದೊಡ್ಡ ಕಲ್ಲಿತ್ತು ಅದು ಪಾಸ್ ಆಗೋ ಸಾಧ್ಯತೆ ಕಡಿಮೆ ಇದೆ ಅಂದ್ರೆ ಲಿಥೋಟ್ರೆಪ್ಸಿ ಅಂತ ಹೇಳಿ ಇದ್ ಮಾಡಬೇಕಾಗುತ್ತೆ. ಜಂಕ್ ಫುಡ್, ಡಿಹೈಡ್ರೇಷನ್, ಹೈ ಸೋಡಿಯಂ ಡಯಟ್ ನಿಂದ ಕಿಡ್ನಿ ಸ್ಟೋನ್ ಆಗ್ತಾ ಇದೆ. ಕಿಡ್ನಿ ಸ್ಟೋನ್ಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡದಿದ್ರೆ ಯೂರಿನ್ ಫ್ಲೋ ಇನ್ಫೆಕ್ಷನ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆಗೆ ಸಿಟಿ ಜನ ಬಳಲಿ ಬೆಂದು ಬೆಂಡಾಗಿದ್ದಾರೆ. ಬಿರುಬಿಸಿಲು ಸಿಟಿ ಜನರ ಆರೋಗ್ಯವನ್ನ ಕೆಡಿಸಿದೆ. ಕಿಡ್ನಿ ಸ್ಟೋನ್ ಪ್ರಕರಣಗಳು ಹೆಚ್ಚಳಗೊಂಡಿದ್ದು ಪುಟ್ಟ ಮಕ್ಕಳಿಗೂ ಕೂಡ ಈಗ ಕಿಡ್ನಿ ಸ್ಟೋನ್ ಕಾಣಿಸಿಕೊಳ್ಳುವ ಆತಂಕ ಎದುರಾಗಿದೆ. ಹಾಗಾದ್ರೆ ಈ ಬಗ್ಗೆ ವೈದ್ಯರು ಹೇಳೋದಾದ್ರೆ ಏನು, ಬನ್ನಿ ನೋಡೋಣ. ಬೇಸಿಗೆಗೆ ಕಿಡ್ನಿ ಸ್ಟೋನ್ ಸಮಸ್ಯೆ. ಚಿಕ್ಕ ಮಕ್ಕಳಿಗೂ ಕಿಡ್ನಿ ಸ್ಟೋನ್. ಸಿಕ್ಕಾಪಟ್ಟೆ ಬಿಸಿಲು, ನೀರು ಕುಡಿದ್ರೂ ಬಾಯಾರಿಕೆ. ಅಯ್ಯೋ ಸಾಕಪ್ಪ ಸಾಕು ಎನ್ನುವಷ್ಟು ಬಿಸಿಲಿನ ಮಧ್ಯೆ ಕೈ ಕೊಡ್ತಿರೋ ಸಿಟಿ ಜನರ ಆರೋಗ್ಯ. ಬಿಸಿಲಿನ ಪರಿಣಾಮ ನಗರದಲ್ಲಿ ಕಿಡ್ನಿ ಸ್ಟೋನ್ ಪ್ರಕರಣಗಳು ಹೆಚ್ಚಳಗೊಂಡಿವೆ. ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗಿ ಕಿಡ್ನಿ ಸ್ಟೋನ್ ಪ್ರಕರಣಗಳು ದುಪ್ಪಟ್ಟಾಗಿವೆ. ಹಿಂದೆ ವಾರದಲ್ಲಿ 5 ರಿಂದ 6 ಕೇಸ್ ನೋಡ್ತಿದ್ದ ವೈದ್ಯರು ಈಗ 10ಕ್ಕೂ ಅಧಿಕ ಪ್ರಕರಣಗಳನ್ನ ನೋಡುತ್ತಿದ್ದಾರೆ. ಕ್ಲಿನಿಕಲ್ ಹೇಗೆ ಅಂತ ನಾವು ಯೋಚನೆ ಮಾಡಲಿಲ್ಲಂಗೆ ಸರಿಯಾದ ಪರೀಕ್ಷೆ ಮಾಡಿ ಕಂಡು ಹಿಡ್ಕೊಂಡು ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ತಗೋಬೇಕಾಗ್ತದೆ. ನೀರು ಎಷ್ಟು ಕುಡಿತೀವೋ ಅದಕ್ಕೆ 2 ಪಟ್ಟಷ್ಟು ನೀರು ಸಂಜೆ 5 ರಿಂದ ಮಲಗೋದ್ರೊಳಗೆ ಮಕ್ಕಳಿಗೆ ಕೊಡಬೇಕಾಗ್ತದೆ. ಉಪ್ಪಿನಂಶವನ್ನು ಕಮ್ಮಿ ಮಾಡೋದು, ಈ ಜಂಕ್ ಫುಡ್ ಅಂತ ಏನ್ ಹೇಳ್ತಾರಲ್ಲ ಎಲ್ಲದನ್ನು ಕಮ್ಮಿ ಮಾಡೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನೆಲ್ಲ ಕಮ್ಮಿ ಮಾಡೋದು. ಇಲ್ಲಿ ತನಕ ದೊಡ್ಡವರಲ್ಲಿ ಕಾಣಿಸಿಕೊಳ್ತಿದ್ದ ಕಿಡ್ನಿ ಸ್ಟೋನ್ ಪ್ರಕರಣಗಳು ಇದೀಗ ಮಕ್ಕಳಲ್ಲೂ ಕಾಣಿಸಿಕೊಳ್ತಾ ಇವೆ. ಹೊಟ್ಟೆ ನೋವು, ವಾಂತಿ ಅಂತ ಆಸ್ಪತ್ರೆಗೆ ಬರುವ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ ಕಾಣಿಸಿಕೊಳ್ತಾ ಇದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಮಕ್ಕಳಲ್ಲೂ ಕಿಡ್ನಿ ಸ್ಟೋನ್ ಪತ್ತೆ ಆಗ್ತಿದೆ. 5 ಮಿಲಿಮೀಟರ್ಗಿನ್ನ ಕಡಿಮೆ ಇರೋ ಕಲ್ಲಾದ್ರೆ ಅದ್ರ ಪಾಡಿಗೆ ಅವು ಸ್ವಲ್ಪ ನೀರೆಲ್ಲ ಜಾಸ್ತಿ ತಗೊಂಡ್ರೆ ಅದ್ರ ಪಾಡಿಗೆ ಅದು ನೋವಿಲ್ದೇನೆ ಪಾಸ್ ಆಗ್ಬೋದು. ಏನಾದ್ರು ದೊಡ್ಡ ಕಲ್ಲಿದ್ರೆ ಅದಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಂದ್ರೆ ದೊಡ್ಡ ಕಲ್ಲಿತ್ತು ಅದು ಪಾಸ್ ಆಗೋ ಸಾಧ್ಯತೆ ಕಡಿಮೆ ಇದೆ ಅಂದ್ರೆ ಲಿಥೋಟ್ರೆಪ್ಸಿ ಅಂತ ಹೇಳಿ ಇದ್ ಮಾಡಬೇಕಾಗುತ್ತೆ. ಜಂಕ್ ಫುಡ್, ಡಿಹೈಡ್ರೇಷನ್, ಹೈ ಸೋಡಿಯಂ ಡಯಟ್ ನಿಂದ ಕಿಡ್ನಿ ಸ್ಟೋನ್ ಆಗ್ತಾ ಇದೆ. ಕಿಡ್ನಿ ಸ್ಟೋನ್ಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡದಿದ್ರೆ ಯೂರಿನ್ ಫ್ಲೋ ಇನ್ಫೆಕ್ಷನ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆಗೆ ಸಿಟಿ ಜನ ಬಳಲಿ ಬೆಂದು ಬೆಂಡಾಗಿದ್ದಾರೆ. ಬಿರುಬಿಸಿಲು ಸಿಟಿ ಜನರ ಆರೋಗ್ಯವನ್ನ ಕೆಡಿಸಿದೆ. ಕಿಡ್ನಿ ಸ್ಟೋನ್ ಪ್ರಕರಣಗಳು ಹೆಚ್ಚಳಗೊಂಡಿದ್ದು ಪುಟ್ಟ ಮಕ್ಕಳಿಗೂ ಕೂಡ ಈಗ ಕಿಡ್ನಿ ಸ್ಟೋನ್ ಕಾಣಿಸಿಕೊಳ್ಳುವ ಆತಂಕ ಎದುರಾಗಿದೆ. ಹಾಗಾದ್ರೆ ಈ ಬಗ್ಗೆ ವೈದ್ಯರು ಹೇಳೋದಾದ್ರೆ ಏನು, ಬನ್ನಿ ನೋಡೋಣ. ಬೇಸಿಗೆಗೆ ಕಿಡ್ನಿ ಸ್ಟೋನ್ ಸಮಸ್ಯೆ. ಚಿಕ್ಕ ಮಕ್ಕಳಿಗೂ ಕಿಡ್ನಿ ಸ್ಟೋನ್. ಸಿಕ್ಕಾಪಟ್ಟೆ ಬಿಸಿಲು, ನೀರು ಕುಡಿದ್ರೂ ಬಾಯಾರಿಕೆ. ಅಯ್ಯೋ ಸಾಕಪ್ಪ ಸಾಕು ಎನ್ನುವಷ್ಟು ಬಿಸಿಲಿನ ಮಧ್ಯೆ ಕೈ ಕೊಡ್ತಿರೋ ಸಿಟಿ ಜನರ ಆರೋಗ್ಯ. ಬಿಸಿಲಿನ ಪರಿಣಾಮ ನಗರದಲ್ಲಿ ಕಿಡ್ನಿ ಸ್ಟೋನ್ ಪ್ರಕರಣಗಳು ಹೆಚ್ಚಳಗೊಂಡಿವೆ. ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗಿ ಕಿಡ್ನಿ ಸ್ಟೋನ್ ಪ್ರಕರಣಗಳು ದುಪ್ಪಟ್ಟಾಗಿವೆ.
ಹಿಂದೆ ವಾರದಲ್ಲಿ 5ರಿಂದ 6 ಕೇಸ್ ನೋಡ್ತಿದ್ದ ವೈದ್ಯರು ಈಗ 10ಕ್ಕೂ ಅಧಿಕ ಪ್ರಕರಣಗಳನ್ನ ನೋಡುತ್ತಿದ್ದಾರೆ. ಕಿಡ್ನಿ ಕಲ್ಲು ಹೇಗೆ ಅಂತ ನಾವು ಯೋಚನೆ ಮಾಡಲಿಲ್ಲಂಗೆ ಸರಿಯಾದ ಪರೀಕ್ಷೆ ಮಾಡಿ ಕಂಡು ಹಿಡ್ಕೊಂಡು ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ತಗೋಬೇಕಾಗ್ತದೆ. ನೀರು ಎಷ್ಟು ಕುಡಿತೀವೋ ಅದಕ್ಕೆ 2 ಪಟ್ಟಷ್ಟು ನೀರು ಸಂಜೆ 5ರಿಂದ ಮಲಗೋದ್ರೊಳಗೆ ಮಕ್ಕಳಿಗೆ ಕೊಡಬೇಕಾಗ್ತದೆ. ಉಪ್ಪಿನಂಶವನ್ನು ಕಮ್ಮಿ ಮಾಡೋದು, ಈ ಜಂಕ್ ಫುಡ್ ಅಂತ ಏನ್ ಹೇಳ್ತಾರಲ್ಲ ಎಲ್ಲದನ್ನು ಕಮ್ಮಿ ಮಾಡೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನೆಲ್ಲ ಕಮ್ಮಿ ಮಾಡೋದು. ಇಲ್ಲಿ ತನಕ ದೊಡ್ಡವರಲ್ಲಿ ಕಾಣಿಸಿಕೊಳ್ತಿದ್ದ ಕಿಡ್ನಿ ಸ್ಟೋನ್ ಪ್ರಕರಣಗಳು ಇದೀಗ ಮಕ್ಕಳಲ್ಲೂ ಕಾಣಿಸಿಕೊಳ್ತಾ ಇವೆ. ಹೊಟ್ಟೆ ನೋವು, ವಾಂತಿ ಅಂತ ಆಸ್ಪತ್ರೆಗೆ ಬರುವ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ ಕಾಣಿಸಿಕೊಳ್ತಾ ಇದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಮಕ್ಕಳಲ್ಲೂ ಕಿಡ್ನಿ ಸ್ಟೋನ್ ಪತ್ತೆ ಆಗ್ತಿದೆ. 5 ಮಿಲಿಮೀಟರ್ಗಿನ ಕಡಿಮೆ ಕಲ್ಲು ಆದ್ರೆ ಅದ್ರ ಪಾಡಿಗೆ ಅವು ಸ್ವಲ್ಪ ನೀರೆಲ್ಲ ಜಾಸ್ತಿ ತಗೊಂಡ್ರೆ ಅದ್ರ ಪಾಡಿಗೆ ಅದು ನೋವಿಲ್ದೇನೆ ಪಾಸ್ ಆಗ್ಬೋದು. ಏನಾದ್ರು ದೊಡ್ಡ ಕಲ್ಲಿದ್ರೆ ಅದಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅದು ದೊಡ್ಡ ಕಲ್ಲಿತ್ತು, ಅದು ಪಾಸ್ ಆಗೋ ಸಾಧ್ಯತೆ ಕಡಿಮೆ ಇದೆ ಅಂದ್ರೆ ಲಿಥೋಟ್ರೆಪ್ಸಿ ಅಂತ ಹೇಳಿ ಇದ್ ಮಾಡಬೇಕಾಗುತ್ತೆ. ಜಂಕ್ ಫುಡ್, ಡಿಹೈಡ್ರೇಷನ್, ಹೈ ಸೋಡಿಯಂ ಡಯಟ್ ನಿಂದ ಕಿಡ್ನಿ ಸ್ಟೋನ್ ಆಗ್ತಾ ಇದೆ. ಕಿಡ್ನಿ ಸ್ಟೋನ್ಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡದಿದ್ರೆ ಯೂರಿನ್ ಫ್ಲೋ ಇನ್ಫೆಕ್ಷನ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆಗೆ ಸಿಟಿ ಜನ ಬಳಲಿ ಬೆಂದು ಬೆಂಡಾಗಿದ್ದಾರೆ. ಬೆರು ಬಿಸಿಲು ಸಿಟಿ ಜನರ ಆರೋಗ್ಯವನ್ನ ಕೆಡಿಸಿದೆ. ಕಿಡ್ನಿ ಸ್ಟೋನ್ ಪ್ರಕರಣಗಳು ಹೆಚ್ಚಳಗೊಂಡಿದ್ದು ಪುಟ್ಟ ಮಕ್ಕಳಿಗೂ ಕೂಡ ಈಗ ಕಿಡ್ನಿ ಸ್ಟೋನ್ ಕಾಣಿಸಿಕೊಳ್ಳುವ ಆತಂಕ ಎದುರಾಗಿದೆ. ಹಾಗಾದ್ರೆ ಈ ಬಗ್ಗೆ ವೈದ್ಯರು ಹೇಳೋದಾದ್ರೆ ಏನು, ಬನ್ನಿ ನೋಡೋಣ. ಬೇಸಿಗೆಗೆ ಕಿಡ್ನಿ ಸ್ಟೋನ್ ಸಮಸ್ಯೆ. ಚಿಕ್ಕ ಮಕ್ಕಳಿಗೂ ಕಿಡ್ನಿ ಸ್ಟೋನ್. ಸಿಕ್ಕಾಪಟ್ಟೆ ಬಿಸಿಲು, ನೀರು ಕುಡಿದ್ರೂ ಬಾಯಾರಿಕೆ. ಅಯ್ಯೋ ಸಾಕಪ್ಪ ಸಾಕು ಎನ್ನುವಷ್ಟು ಬಿಸಿಲಿನ ಮಧ್ಯೆ ಕೈ ಕೊಡ್ತಿರೋ ಸಿಟಿ ಜನರ ಆರೋಗ್ಯ. ಬಿಸಿಲಿನ ಪರಿಣಾಮ ನಗರದಲ್ಲಿ ಕಿಡ್ನಿ ಸ್ಟೋನ್ ಪ್ರಕರಣಗಳು ಹೆಚ್ಚಳಗೊಂಡಿವೆ. ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗಿ ಕಿಡ್ನಿ ಸ್ಟೋನ್ ಪ್ರಕರಣಗಳು ದುಪ್ಪಟ್ಟಾಗಿವೆ. ಹಿಂದೆ ವಾರದಲ್ಲಿ 5ರಿಂದ 6 ಕೇಸ್ ನೋಡ್ತಿದ್ದ ವೈದ್ಯರು ಈಗ 10ಕ್ಕೂ ಅಧಿಕ ಪ್ರಕರಣಗಳನ್ನ ನೋಡುತ್ತಿದ್ದಾರೆ. ಕಿಡ್ನಿ ಕಲ್ಲು ಹೇಗೆ ಅಂತ ನಾವು ಯೋಚನೆ ಮಾಡಲಿಲ್ಲಂಗೆ ಸರಿಯಾದ ಪರೀಕ್ಷೆ ಮಾಡಿ ಕಂಡು ಹಿಡ್ಕೊಂಡು ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ತಗೋಬೇಕಾಗ್ತದೆ. ನೀರು ಎಷ್ಟು ಕುಡಿತೀವೋ ಅದಕ್ಕೆ 2 ಪಟ್ಟಷ್ಟು ನೀರು ಸಂಜೆ 5ರಿಂದ ಮಲಗೋದ್ರೊಳಗೆ ಮಕ್ಕಳಿಗೆ ಕೊಡಬೇಕಾಗ್ತದೆ. ಉಪ್ಪಿನಂಶವನ್ನು ಕಮ್ಮಿ ಮಾಡೋದು, ಈ ಜಂಕ್ ಫುಡ್ ಅಂತ ಏನ್ ಹೇಳ್ತಾರಲ್ಲ ಎಲ್ಲದನ್ನು ಕಮ್ಮಿ ಮಾಡೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನೆಲ್ಲ ಕಮ್ಮಿ ಮಾಡೋದು. ಇಲ್ಲಿ ತನಕ ದೊಡ್ಡವರಲ್ಲಿ ಕಾಣಿಸಿಕೊಳ್ತಿದ್ದ ಕಿಡ್ನಿ ಸ್ಟೋನ್ ಪ್ರಕರಣಗಳು ಇದೀಗ ಮಕ್ಕಳಲ್ಲೂ ಕಾಣಿಸಿಕೊಳ್ತಾ ಇವೆ. ಹೊಟ್ಟೆ ನೋವು, ವಾಂತಿ ಅಂತ ಆಸ್ಪತ್ರೆಗೆ ಬರುವ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ ಕಾಣಿಸಿಕೊಳ್ತಾ ಇದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಮಕ್ಕಳಲ್ಲೂ ಕಿಡ್ನಿ ಸ್ಟೋನ್ ಪತ್ತೆ ಆಗ್ತಿದೆ. 5 ಮಿಲಿಮೀಟರ್ಗಿನ ಕಡಿಮೆ ಕಲ್ಲು ಆದ್ರೆ ಅದ್ರ ಪಾಡಿಗೆ ಅವು ಸ್ವಲ್ಪ ನೀರೆಲ್ಲ ಜಾಸ್ತಿ ತಗೊಂಡ್ರೆ ಅದ್ರ ಪಾಡಿಗೆ ಅದು ನೋವಿಲ್ದೇನೆ ಪಾಸ್ ಆಗ್ಬೋದು. ಏನಾದ್ರು ದೊಡ್ಡ ಕಲ್ಲಿದ್ರೆ ಅದಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅದು ದೊಡ್ಡ ಕಲ್ಲಿತ್ತು, ಅದು ಪಾಸ್ ಆಗೋ ಸಾಧ್ಯತೆ ಕಡಿಮೆ ಇದೆ ಅಂದ್ರೆ ಲಿಥೋಟ್ರೆಪ್ಸಿ